ಫುಲ್ಡೇ ಹೊಡ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಇಲ್ಲ, ಹಿಂದೆ ಫುಲ್ಲು ಬ್ಲೀಡ್ ಆಗ್ತಾ ಇದೆ. ಇರೋದು ಸೌಂಡ್ ತಾನೆ, ನಾನೇನು ಎಕ್ಸ್ಟ್ರಾ ಸೌಂಡ್ ಮಾಡ್ತಾ ಇಲ್ಲ. ಟೊಮೆಟೊ ಥರ ಮಾಡ್ತೀರಂದ್ರೆ ಟೊಮೆಟೊ ಎಷ್ಟು ಜನ ಇಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಾಯ್, ಇವತ್ತಿನ ಸ್ಪೆಷಲ್ ಡಿಶ್ ಏನಪ್ಪಾ ಅಂತಂದ್ರೆ ಟೊಮೆಟೊ ಬಾತ್, ಮಸಾಲೆ ಟೊಮೆಟೊ ಬಾತ್, ಬೋಂಡಾ ಮತ್ತು ಚಟ್ನಿ. ಓಕೆ, ಬನ್ನಿ ಹೆಂಗ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ. ಓಕೆ, ಬೆಳಗ್ಗೆ ಮಸಾಲ ಸಿಂಪಲ್ ಆಗಿ, ಜಾಸ್ತಿ ಏನು ಮಸಾಲೆ ಇಲ್ಲ. ಪುದೀನ ಸ್ವಲ್ಪ, ಓಕೆ, ಒಂಚೂರು ಚಕ್ಕೆ, 2 ಲವಂಗ, ಒಂಚೂರು ಕಾಯಿ ಕಟ್ ಮಾಡ್ಕೋಬೇಕಾ? ಕಾಯಿ ಹಾಕೊಳ್ಳೋಣ. ಇವಾಗ ಮಸಾಲೆ ಓಡಿಸ್ಕೊಳ್ಳೋಣ. ಇದನ್ನ ರುಬ್ಕೋಬೇಕು. ರುಬ್ಕೋಬೇಕು ನೋಡಿ ಗೈಸ್, ರುಬ್ಕೊಂಡ್ರೆ ಈ ಥರ ಆಗುತ್ತೆ. ಮಸಾಲೆ ಟೊಮೆಟೊ ಬಾತ್ಗೆ ನೋಡಿ, ಟೊಮೆಟೊ ಎಷ್ಟು ತೊಗೊಂಡಿದ್ದೀನಿ? 4 ಟೊಮೆಟೊ, 5. ಒಂದು ಈರುಳ್ಳಿ. ಓಕೆ, ಈಗ ಇದನ್ನು ಇಷ್ಟು ಹೆಚ್ಕೋಬೇಕಾ? ಓಕೆ, ಇವ್ರು ಹೆಚ್ಚುವಾಗಿ ಏನು ಮಾಡ್ತಾರೋ ಇಲ್ವಾ ಗೈಸ್, ಸೌಂಡ್ ಮಾತ್ರ ಸಾಕಾದ ಬರ್ದೆ. ಫಟ್ ಫಟ್ ಅದು ಇರೋದು ಸೌಂಡ್ ತಾನೆ, ನಾನೇನು ಎಕ್ಸ್ಟ್ರಾ ಸೌಂಡ್ ಮಾಡ್ತಾ ಇಲ್ಲ. ಮಿಕ್ಸಿ ಕೂಡ ಓಡ್ತೈತೆ, ಸೌಂಡ್ ಇಲ್ಲದೆ ಓಡು ಅಂದರೆ ಓಡುತ್ತಾ? ಎಲೆಕ್ಟ್ರಿಕ್ ವಸ್ತುಗೂ ಮನುಷ್ಯರು ಮಾಡೋ ಸೌಂಡ್ಗೂ ವ್ಯತ್ಯಾಸ ಇದೆ. ಮನುಷ್ಯರು ಮಾಡೋ ಸೌಂಡೇ ಜಾಸ್ತಿ ಬರೋದು ಎಲೆಕ್ಟ್ರಿಕ್ ಇಂದ. ನಿನಗೆ ಬಾಯಿ ಕೊಟ್ಟು ಯಾರಾದ್ರೂ ಗೆಲ್ಲಕ್ಕಾಗತ್ತ ನಿನಗೆ? ಹೌದಪ್ಪ, ನಿನ್ನ ಹತ್ರ ಬಾಯಿ ಕೊಡೋಕ್ಕಾಗಲ್ಲ. ಟೊಮೊಟೊ, ಕೆಂಪಾದ ಟೊಮೊಟೊ. ನಾನು 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಅದೇ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದಿನ ಈ ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ ಟ್ರೈ ಮಾಡಬೇಕು ಅಲ್ವಾ? ಮಾಡೋಣ. ಈರುಳ್ಳಿ ಟೊಮೊಟೊ ಕಟ್ ಮಾಡಿಕೊಂಡು ಇಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಇವಾಗ ಒಂದು 10 ನಿಮಿಷ ಅಕ್ಕಿ ನೆನೆ ಹಾಕೊಳ್ಳೋಣ. 10 ನಿಮಿಷ ಅಕ್ಕಿ ನೆನೆ ಗ್ಲಾಸ್ ಅಕ್ಕಿ. ಗೈಸ್, ಆಮೇಲೆ ಏನು ಯಾವಾಗಲೂ ಒಂದೊಂದು ಗ್ಲಾಸೇ ಹಾಕ್ತಾರೆ ಅಕ್ಕಿ ಅಂತ ಅನ್ಕೋಬೇಡಿ. ಮನೇಲಿ ಇರೋದೇ 3 ಜನ, 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀವಿ. ನಿಮ್ಗೆ ಎಷ್ಟು ಜನ ಇದ್ದೀರೋ ಎಷ್ಟು ಜನಕ್ಕೆ ಎಷ್ಟು ಬೇಕೋ ಅದನ್ನು ಹಾಕ್ಕೊಳ್ಳಿ. ಆ ಥರ ಲೆಕ್ಕ ಹಾಕಿ ಒಂದು ಎಷ್ಟು ಬೇಕು, ಎಷ್ಟು ಜನ ಇದ್ದೀರಾ ಅಂತ ಲೆಕ್ಕ ಮಾಡಿ ಹಾಕ್ಕೊಳ್ಳಿ. ಓಕೆ ಓಕೆ. ಏನಿವತ್ತು ಇಷ್ಟೊಂದು ಮಸ್ತಾಗಿ ರೆಡಿ ಆಗ್ಬಿಡಿ? ಏನು ಸಮಾಚಾರ? ಹೊಸ ಬಟ್ಟೆ? ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಐಡಿಯಾ. ಹೌದಾ? ಅಡುಗೆ ಮಾಡಿಬಿಟ್ಟು. ಯಾವ ದೇವಸ್ಥಾನ? ಯಾವುದೋ ಒಂದು ಇಲ್ಲೇ ಮೇಲೆ ಐತಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನ. ಮತ್ತು ಗುರುವಾರ ಅಲ್ವಾ, ಒಳ್ಳೆಯ ದಿನ. ಹೌದು, ಸಾಯಿಬಾಬನ ಮರ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆಲ್ಲೇ ಮಾಡ್ಲಾ, ತುಪ್ಪದಲ್ಲಿ ಮಾಡ್ಲನಾ? ಎಣ್ಣೆಲೆ ಮಾಡು, ಇಲ್ಲ ತುಪ್ಪನೂ ಹಾಕಂಗಿದ್ರೆ ಹಾಕು, ಒಳ್ಳೇದಲ್ಲ ಜಾಯಿಂಟ್ಸ್ಗೆಲ್ಲ. 2 ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ತುಪ್ಪ ಹಾಕ್ಬೇಡ, ಜಾಸ್ತಿ ತುಪ್ಪ ಫ್ಲೇವರೇ ಹಿಡಿದ್ಬಿಟ್ರೆ ತಿನ್ನಕ್ಕಂತೂ ಆಗಲ್ಲ. ಆಮೇಲೆ ಅದಕ್ಕೆ ಇದೇ ಚೆನ್ನಾಗಿರುತ್ತೆ. ವಿಡಿಯೋಲಿ ಯಾರು ಮಿಸ್ ಆಗ್ತಾರೋ ಇಲ್ವೋ, ಇವರಂತೂ ಪಕ್ಕಾ ಪ್ರೆಸೆಂಟ್. ಎಣ್ಣೆ ಕಾಯಬೇಕು, ಕಾದ್ಮೇಲೆ ಇದು ಒಗ್ಗರಣೆ ಮಾಡ್ಕೊಳ್ಳೋದು. ಓಕೆ, ಸರಿ, ಏನಪ್ಪ ಸಮಾಚಾರ? 500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಆಯ್ತಾ? ಇನ್ನು ಎಷ್ಟು ಜನ, ಇನ್ನು 1K ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀಯ? ಸಬ್ಸ್ಕ್ರೈಬ್ ಆಗಿಲ್ದಿರೋರು ನಮಗೆ ಸಪ್ಕೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೂ ಚೆನ್ನಾಗಿರೋ ವಿಡಿಯೋ ಹಾಕ್ತೀವಿ. ಅಡುಗೆದು ಆಗಲಿ, ಬೇರೆ ಇನ್ನೊಂದಾಗಲಿ ಹಾಕ್ತೀವಿ. ಓಕೆ, ನಮಗೆ ಏನಾಗುತ್ತೋ ನಾವು ಅದನ್ನು ಮಾಡ್ತೀವಿ. ಈರುಳ್ಳಿ,
ಎಲ್ಲ ಮಸಾಲೆ ಐಟಮ್ ನೋಡ್ಕೊಂಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಮೆತ್ತಗಾಗಲಿ, ಆಮೇಲೆ ಮಸಾಲೆ ಹಾಕೊಳ್ಳೋಣ. ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಸ್ವಲ್ಪ ಟೊಮೆಟೊ ಥರ ಇದ್ದರೆ ಟೊಮೆಟೊ ಬಾತ್ಗೆ ಚೆನ್ನಾಗಿರುತ್ತೆ. ಟೊಮೆಟೊ ಥರ ಆದ್ರೆ ಮಾಡ್ತೀರಂದ್ರೆ ಟೊಮೆಟೊನೇ ಇರಬೇಕಲ್ಲ. ತುಂಬ ಮೆತ್ತಗಾದ್ರೆ ಗೊಜ್ಜಾಗ್ಬಿಡುತ್ತಲ್ಲ. ಟೊಮೆಟೊ ಗೊಜ್ಜಾಗುತ್ತೆ. ಮಸಾಲೆ ಹಾಕೋ. ಅವಾಗ ರುಬ್ಕೊಂಡಿರೋ ಮಸಾಲೆನಾ? ಅರ್ಶಿನದ ಪುಡಿನಾ? ಒಂದು 60 ಸ್ಪೂನ್ ಧನಿಯಾ ಪೌಡ್ರು, ಆಮೇಲೆ ಚಿಲ್ಲಿ ಪೌಡ್ರ್ ಇಲ್ಲಿ ಕಾಶ್ಮೀರಿನಾ? 1 ಸ್ಪೂನ್. ನಾನೇನು ಖಾರ ಇದ್ದೇ ಹಾಕ್ತಾ ಇರೋದು, ಬೇರೆ ಏನು ಹಾಕಿಲ್ಲ. ಹಸಿಮೆಣಸಿನ್ಕಾಯಿ ಏನು ಹಾಕಿಲ್ಲ. ಹಾಂ, ಹಸಿಮೆಣಸಿನ್ಕಾಯಿ ಹಾಕ್ತಾರಾ ಇದಕ್ಕೆ? ಹಾಕ್ತಾರೆ. ಅದು ಪಲಾವ್ ಥರ ಇರುತ್ತೆ. ಹಾಂ. ಗರಂ ಮಸಾಲ ಒಂಚೂರು ಮೊಸರು ಹಾಕೊಂಡು, ಒಂದು ಗ್ಲಾಸ್ ನೀರು ಹಾಕ್ಬೇಕಾ? 2 ಗ್ಲಾಸು. ಮಸಾಲೆ ಎಲ್ಲ ಇದರಲ್ಲೇ ಇದೆಯಲ್ಲ, ಹಾಂ. ಅದಕ್ಕೆ 2 ಗ್ಲಾಸು ನೀರು. ಉಪ್ಪು ರುಚಿಗೆ ತಕ್ಕಲ್ಲ. ಎರಡು ಬಿಸಿಲು ಆದರೆ ಬಾತ್ ಆಗುತ್ತೆ. 2 ವಿಸಿಲ್. ಮಸಾಲೆ ಟೊಮೆಟೊ ಬಾತ್. ನಮ್ಮ ಹತ್ರ ಗ್ಯಾಸ್ ಇದೆ, ಕುಕ್ಕರ್ ಇದೆ. ಈಗ ಗ್ಯಾಸ್ ಇಲ್ದಿರೆ ಒಲೆಯಲ್ಲಿ ಮಾಡ್ತಾರೆ ಗೊತ್ತಾ? ಅವರೆಲ್ಲ ಹೆಂಗ್ ಮಾಡೋದು ಅಂದ್ರೆ, ಈಗ ನಾವು ಕುಕ್ಕರಲ್ಲಿ ಮಾಡ್ತಾ ಇದೀವಿ. ಹೌದು, ಇದು ನಾರ್ಮಲ್ ಪಾತ್ರೆಯಲ್ಲೂ ಮಾಡ್ಬೋದಾ? ಮಾಡ್ಬೋದು. ಸ್ವಲ್ಪ ಲೇಟ್ ಆಗುತ್ತೆ, ಇದು ಬೇಗ ಆಗುತ್ತೆ. ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಒಲೆಯಲ್ಲಿ ಮಾಡೋದಂತೂ ಟೇಸ್ಟ್ ಜಾಸ್ತಿ. ಮಡಿಕೆಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ಹೌದಾ? ಮಡಿಕೆಯಲ್ಲಿ ಮಾಡೋದು ತಿನ್ನೋದು ಒಂದ್ಸತಿ ಮಾಡ್ಬೇಕು, ಚೆನ್ನಾಗಿರುತ್ತೆ. ಇಲ್ಲೆಲ್ಲಿ ಮಾಡೋದು? ಒಲೆ ಎಲ್ಲ ಐತೆ. ಈಗ ಇದ್ರೆ ಒಲೆ ಇದ್ರೆ ನಾನು ಮಡಿಕೆ ತಂದ್ಬಿಟ್ಟು ಗ್ಯಾಸ್ ಮೇಲೆ ಮಾಡಕ್ಕಾಗಲ್ಲ. ಮಾಡ್ಬೇಕು. ಅಲ್ಲ, ಗ್ಯಾಸ್ ಮೇಲೆ ಮಾಡ್ಬೋದಾ? ನಾನು ಒಂದ್ಸಾರಿ ಮಡಿಕೆ ತಂದು ತುಂಬಾ ಆಸೆಯಿಂದ ಮಟನ್ ಸಾರು ಮಾಡೋಣ ಅಂತ ಹೊಸ ಮಡಿಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸ್ಟವ್ ಮೇಲೆ ಇಕ್ಕಿದ್ದೆ. ನಾನು ಉರಿ ಜಾಸ್ತಿ ಇಕ್ಬಿಟ್ಟಿದ್ದೇನೆ. ಅದೇನಾಯ್ತು, ಇನ್ನೇನು ಎಣ್ಣೆ ಹಾಕ್ಬೇಕು ಅಂದಿದ್ದೆ, ಡಮ್ ಅಂತ ಹೊಡೆದೋಯ್ತು. ಅದಕ್ಕೆ ಮಡಿಕೆ ಭಯ. ಯಾರಿಗೂ ಏನಾಗಿಲ್ಲ, ಸೀಡ್ ಮಾತ್ರ ಬಿಟ್ಕೊಂತು ಅಷ್ಟೇ. ಅವತ್ತಿಂದ ಇವತ್ತವರೆಗೂ ಮಡಿಕೆ ತಗೊಳ್ಬೇಕಂತ. ಮಡಿಕೆ ತಗೊಂಡ್ರೆ ಒಲೆಲೆ ಮಾಡ್ಬೇಕೇನೋ, ಗ್ಯಾಸ್ ಮೇಲೆ ಮಾಡ್ಬೋದು. ಸ್ಲೋ ಇಡಬೇಕು, ತುಂಬಾ ಇದೆಲ್ಲ ಇಡಬಾರ್ದು. ಹೌದಾ? ಅಡಿಗೆ ಮಾಡಿದ್ದೀನಿ ಮದುವೆ ಆದ್ಮೇಲೆ. ಅದಕ್ಕೆ ಮುಂಚಿತವಾಗಿ ನಮ್ಮಮ್ಮ ಮಾಡ್ಕೊಡೋರು. ಅವಾಗೆಲ್ಲ ಕಟ್ಟಿಗೆ ಎಲ್ಲ ಎಷ್ಟು ಸಸ್ತಾ ಸಿಗೋದು. ಒಟ್ಟು ಒಲೆಯಲ್ಲೂ ಮಾಡಿದ್ದೀನಿ, ಸೌದೆ ಒಲೆಯಲ್ಲೂ ಮಾಡಿದ್ದೀನಿ. ಆಮೇಲೆ ಬತ್ತಿ ಸ್ಟವ್ ಅಲ್ಲೂ ಅಡುಗೆ ಮಾಡಿದ್ದೀನಿ, ಪಂಪ್ ಸ್ಟವ್ ಅಲ್ಲೂ ಅಡುಗೆ ಮಾಡಿದ್ದೀನಿ. ಇವಾಗ ಗ್ಯಾಸಲ್ಲಿ ಮಾಡ್ತಾ ಇದ್ದೀನಿ.
ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಅಷ್ಟೇ ಇಂಪ್ರೂವ್ ಆಗಿದೆ. ಮುಂಚೆ ಎಲ್ಲ ಗೈಸ್ ನಾವು ಸೌದೆ ಎಲ್ಲ ಒತ್ತಿದ್ದೀವಿ, ಸೌದೆ ಹೊತ್ಕೊಂಡೋಗಿ ಒಲೆಯಲ್ಲಿ ಅಡುಗೆ ಮಾಡಿ ಒಲೆಯಲ್ಲಿ ದೋಸೆ ತಿಂದು ಎಲ್ಲ ಮಾಡಿ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ಒಲೆಯಲ್ಲಿ ಮಾಡೋ ಅಡುಗೆ ಆ ಟೇಸ್ಟು ಗ್ಯಾಸಲ್ಲಿ ದೇವ್ರಣೆಗೂ ಬರಲ್ಲ ಗೈಸ್. ಸೌದೆ ಅಂದ್ರೆ ಸೌದೆ ಅಲ್ಲ, ಚಕ್ಕೆ ಮರದ ಚಕ್ಕೆ ಬರುತ್ತಲ್ಲ ಅದರಲ್ಲೇ ಅಡುಗೆ ಮಾಡಿದೀವಿ. ಅದು ಎಷ್ಟು ಕಷ್ಟ ಗೊತ್ತಾ ಉರ್ಸೋದು. ಸೌದೆ ಆದ್ರೆ ಬೇಗ ಹಿಡಿಯುತ್ತೆ, ಈ ಚಕ್ಕೆ ಹಿಡಿಯೋದೇ ಇಲ್ಲ. ಚೆನ್ನಾಗಿ ಒಣಗಬೇಕು. ನಾನು ಯಾವ್ದೆಲ್ಲೋ ಅಂಟಿಸ್ತಾ ಇದ್ದೆ. ಇವಾಗ ಯಾವುದು ಈ ಗ್ಯಾಸ್ ಅಂಟಿಸೋಕೆ ಕಷ್ಟಪಡ್ತಾರೆ ಜನಗಳು. ಏನು ಮಾಡೋದು? ಗ್ಯಾಸ್ ಅಂಟ್ಸಕ್ಕೆ ಯಾರು ಕಷ್ಟಪಡ್ತಾರೆ? ಸುಮ್ಮನೆ ಆನ್ ಮಾಡಿಬಿಟ್ಟು ಒಂದು ಬೆಂಕಿ ಇಟ್ಟರೆ ಮುಗ್ದಾಯ್ತು. ಅಡುಗೆ ಮಾಡೋದು ಕಷ್ಟ, ಅದನ್ನ ಗ್ಯಾಸ್ ಎಲ್ಲಿಂದ ಅಂಟಿಸೋದು. ಹೌದು. ಇವಾಗ ಬೋಂಡ ಆಮೇಲೆ ಗೈಸ್ ಎಲ್ಲ ಬೇಜಾರು ಮಾಡ್ಕೋಬೇಡಿ. ಎಲ್ಲ ಈ ಥರ ಗ್ಯಾಸ್ ಅಂಟ್ಸೋಕ್ಕೆ ಕಷ್ಟ, ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಅಂತಂದರೆ ಇಟ್ಸ್ ಅ ರಿಯಾಲಿಟಿ ಅಷ್ಟೇ. ತುಂಬ ಜನ ಅಡುಗೆ ಮಾಡಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಈಗ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಬಂದಿರೋದ್ರಿಂದ ಇನ್ಸ್ಟೆಂಟ್ ಗೈಸ್. ಬುಕ್ ಮಾಡ್ತಾರೆ, ಪಟಂತ ಬರುತ್ತೆ, ಆರಾಮಾಗಿ ತಿಂತಾರೆ ಹೋಗ್ತಾರೆ. ಯಾಕಂದರೆ ಆಫೀಸ್ ಕೆಲಸಗಳಿರುತ್ತೆ, ಆಮೇಲೆ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ. ಸೊ ಅದೊಂದು ಕಾರಣಕ್ಕಷ್ಟೇ ಹೇಳಿದ್ದು, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಆಮೇಲೆ ಅದನ್ನು ತುಂಬ ಇದಾಗಿ ತೊಗೊಂಡು ಕಮೆಂಟ್ ಸೆಕ್ಷನಲ್ಲೆಲ್ಲ ಬೈಯಕ್ಕೆ ಹೋಗ್ಬೇಡಿ. ಬೈದ್ರೆ ಅವ್ರು ತಾಡ್ಕೊಳ್ಳಲ್ಲ, ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ಅವರು. ನಾನೇನು ಹೇಳೋದು ಗೊತ್ತಾ, ಈ ಕಾಲದಲ್ಲಿ ಏನು ನಡಿಬೇಕೋ ನಡೀತಾ ಇದೆ. ಮುಂಚೆ ಯಾವ ಥರ ಇತ್ತು ಅದನ್ನ ಹೇಳ್ದೆ ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ತಪ್ಪಾಗಿದ್ರೆ ಕ್ಷಮಿಸ್ಕೊಳ್ಳಿ. ಈರುಳ್ಳಿ ಬೋಂಡಕ್ಕೆ ಇಷ್ಟು ಈರುಳ್ಳಿ ನೋಡಿ ಗೈಸ್. ನಾನು ಬರೀ ಬೋಂಡ ಮಾಡ್ತಾರೆ ಅನ್ಕೊಂಡೆ, ನೋಡಿದ್ರೆ ಈರುಳ್ಳಿ ಬೋಂಡ ಮಾಡಿದ್ರೆ ಏನು ಅದು ಹೆಂಗ್ ತಿನ್ನಕ್ಕಾಗುತ್ತೆ? ಬಾಯಲ್ಲಿ ಇನ್ನೇನು ತಿಂತಾರೆ? ಸರಿ, ಈರುಳ್ಳಿ ಹಾಕದೆ ಹೆಂಗ್ ಬೋಂಡ ಮಾಡೋದಂತ ನನಗೆ ಗೊತ್ತಿಲ್ಲಪ್ಪ, ಹೇಳ್ಕೊಡು. ಬಾಳೆಕಾಯಿ ಬಜ್ಜಿ ಬೋಂಡ ಐತೆ, ಬಜ್ಜಿ ಬೇರೆ, ಬೋಂಡ ಬೇರೆ. ಬಜ್ಜಿ ಐತೆ, ಅದಕ್ಕೂ ಈರುಳ್ಳಿ ಹಾಕ್ತಾರೆ. ಆಲೂಗಡ್ಡೆ ಬೋಂಡಕ್ಕೂ. ಇದನ್ನ ಬಜ್ಜಿ ಅಂತ ಯಾರಂದಿದ್ ನಿನ್ಗೆ? ಈರುಳ್ಳಿ ಬೋಂಡ ಆಗೋದಲ್ಲ ಆಕ್ಚುಲಿ. ಈರುಳ್ಳಿ ಬಜ್ಜಿ ಅಂತ ಬರೋದೇ ಇಲ್ಲ. ಈರುಳ್ಳಿ ಅಲ್ಲ, ನೀನು ಹೇಳ್ದಲ್ಲ ಆಲೂಗಡ್ಡೆ ಬೋಂಡ ಅಂತ, ಅದಕ್ಕೆ ಹೇಳಿದೆ ನಾನು. ಅದಕ್ಕೂ ಈರುಳ್ಳಿ ಹಾಕೇ ಮಾಡ್ತಾರೆ. ಹೌದಾ? ಈರುಳ್ಳಿ ಬೋಂಡಕ್ಕೆ ಹೆಚ್ಚುತ್ತಾ ಇರುವಂತ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿ ನಮ್ಮ ಮನೆ ಹತ್ರ ಒಬ್ರು ಇಲ್ಲ, ನಮ್ಮ ಮನೆ ಹತ್ರ ಒಬ್ರು ಮಾರ್ಕೊ ಬರೋರು ಈರುಳ್ಳಿ 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 ಅಂತ. ಅದು ಯಾರು ಗೊತ್ತಾ? ಪಟೇಲ ಅಂತಿದ್ದ, ಅವ್ರ ಅಪ್ಪ ಮಾಡ್ಕೊ ಬರ್ತಾ ಇದ್ರು. ಹೀಗೆ ಸೇಮ್ ಹಿಂಗೆ ಈರುಳ್ಳಿ ಕರೆಕ್ಟಾಗಿ ಎಷ್ಟು ಹಾಕಿದ್ರು ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನೇ ಈರುಳ್ಳಿ ತಿಂದೇ ಇರೋರೆ ಇಷ್ಟಪಟ್ಟು ತಿಂತೀನಿ ಅಂದ್ರೆ. ಇವರು ಈರುಳ್ಳಿ ಅಂತೂ ತಿನ್ನೋದೇ ಇಲ್ಲ ಗೊತ್ತಾ? ಈರುಳ್ಳಿ ಮಾತ್ರ ತಿಂತೀನಿ, ಅದು ಫ್ರೈ ಆಗಿದ್ರೆ ಈರುಳ್ಳಿ ತಿಂತಾರೆ. ಹಸಿದ ಈರುಳ್ಳಿ ಅಂತೂ ಜಪಾಯ ಅಂದ್ರೂ ಮುಟ್ಟಲ್ಲ. ಆ ಉಪ್ಪಿಟ್ಟು ತಿಂತಾರೆ, ಕಾಗೆ ಪುಕ್ಕ ಗೋಬಕ್ಕನ್ ಪುಕ್ಕ ಆ ತರ ತಿಂದಿರ್ತಾರೆ. ಈರುಳ್ಳಿ ಕೊತ್ತಂಬರಿ ಎಲ್ಲ ಒಂದ್ ಸೈಡು, ಬರೀ ಆ ರವೆ ಮಾತ್ರ ಬಾಯಲ್ಲಿರುತ್ತೆ ಅಷ್ಟೇ. ಇವಾಗಂತಲ್ಲ, ಯಾವಾಗ ತಿನ್ನಲ್ಲ. ಯಾಕೆ ನಿನ್ಗೆ ಈರುಳ್ಳಿಯಿಂದ ಏನಾದ್ರು ಗಂಡಾಂತರ ಇದೆಯಾ? ನಾನು ಅಂತಲ್ಲ, ನಮ್ಮ ಮನೇಲಿ ನಮ್ಮ ತಂಗಿ ತಿನ್ನಲ್ಲ, ನಮ್ಮ ಮನೆಯಲ್ಲ ತಂಗಿದ್ರು ಇಬ್ರು ತಿನ್ನಲ್ಲ. ನಾನು ನಮ್ಮ ತಂಗಿ ತಿನ್ನಲ್ಲ ಈರುಳ್ಳಿ ಯಾವಾಗಲೂ. ಇದು ಇಡ್ಲಿ ಮಾರಿದೆ ಅಂತಂದಲ್ಲ, ಬೋಂಡನು ಮಾರಿದ್ಯಾ? ಮಾರಿದ್ಯಾ? ಅದಕ್ಕೆ ನಿಂಗೆ ಈರುಳ್ಳಿ ಬೋಂಡ ಅಂದ್ರೆ ಇಷ್ಟ. ಅವಾಗ ನನಗೇನು ಮಾಡಕ್ ಬರ್ತಾ ಇತ್ತಾ? ಎಷ್ಟು 9 ಬರೀ ಮಾರಕ್ ಬರ್ತಾ ಇತ್ತು. ಚಿಕ್ಕ ಹುಡುಗಿ ಅಲ್ವಾ ಅಂತ ಕಳಿಸ್ಬಿಡೋರು ಮಾರಕ್ಕೆ. ಅವಾಗ ಯಾರು ತಗೋತಾನೆ ಇರ್ಲಿಲ್ಲ. ಒಂದು 5 ಪೀಸ ಅಂದ್ರೆ ಯಾರು ತಗೋತಾ ಇಲ್ಲ. 5 ಪೀಸಕ್ಕೆ 2 ಅಂದ್ರೆ ತಗೊಳ್ಳೋರು. ಭಾರಿ ಕಷ್ಟಪಟ್ಟಿದ್ದೀನಿ. ಏನು ಇವಾಗೇನೋ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ ಅನ್ನೋದಕ್ಕೆ ಅಷ್ಟೇ ಎಫರ್ಟ್ಸ್ ಹಾಕಿದಿರಲ್ಲ. ನನ್ನ ಥರ ಯಾರು ಅಷ್ಟು ಕಷ್ಟಪಟ್ಟಿರಲ್ಲ. ನಮ್ಮ ತಂದೆ 5 ಜನ. ಏನ್ ಗೊತ್ತಾ, ಎಲ್ಲಾರ್ಗು ಅವ್ರದೇ ಆದಂತ ಕಷ್ಟಗಳು ಇರುತ್ತೆ. ಬಟ್ ನಿನ್ ಕಷ್ಟ ಈಗ ನಿನ್ಗದು ದೊಡ್ಡ ಕಷ್ಟ. ಈಗ ನಿನ್ ತರನೇ ಬೇರೆಯವ್ರು. ಅಪ್ಪ ಇದ್ದೂನು ಇಲ್ಲದೆ ಇರೋ ಕಷ್ಟ ಎಷ್ಟು ಕಷ್ಟ ಇರುತ್ತೆ. ಅಪ್ಪ ಇದ್ದೂನು ಇಲ್ದೇ ಇರೋ ತರ ಇದ್ರೆ ಎಷ್ಟು ಕಷ್ಟ ಇರುತ್ತೆ ಮಕ್ಕಳಿಗೆ ಅಂತ. ಅದು ಎಲ್ಲ ಹೆಣ್ಮಕ್ಳಿಗೆ. ನಮ್ಮ ಮನೇಲಿ 5 ಜನ ಮಕ್ಕಳು. ನಮ್ಮಪ್ಪ ನನಗೆ ಬುದ್ಧಿ ಗೊತ್ತಾಗಿ ಒಂದು 8 ವರ್ಷ ಇರ್ಬೋದು. ಅವಾಗ ನಮ್ಮನ್ನೆಲ್ಲ ಬಿಟ್ಟು ಹೋದವ್ರು. ಎಷ್ಟು ಕಷ್ಟ ಇರಬೇಕು. ಬಿಟ್ಟೋಗಿದ್ದು ಅವ್ರದ್ದು ಯಾರಿಗೆ ಗೊತ್ತು. ಅವಾಗ ನಮ್ಗೇನು ಅಷ್ಟು ಗೊತ್ತಾ? ಅಷ್ಟೇನು ಗೊತ್ತಿಲ್ಲ.
ಸ್ಕೂಲ್ಗೆ ಹೋಗೋ ವಯಸ್ಸು. ಸ್ಕೂಲ್ಗೂ ಅದೇ ಕೂಲಿ ಕೆಲಸ ಮಾಡಿ ತಿನ್ಬೇಕೋ ಪರಿಸ್ಥಿತಿ ಇದ್ದಿದ್ದಕ್ಕೆ ಸ್ಕೂಲ್ಗೆ ಹೋಗೋಕ್ಕೆ ಆಗಿಲ್ಲ ನನಗೆ. ನಮ್ಮನ್ನು ನೋಡ್ಕೊಳ್ಳೋದೇ ಕಷ್ಟವಾಗಿರೋ ಟೈಮಲ್ಲಿ ಏನು ಮಾಡೋದು? ಇನ್ನೂ ಎಷ್ಟೋ ಸ್ಟೋರಿಗಳೈತೆ. ಟೈಮ್ ಈ ವಿಡಿಯೋದಲ್ಲಿ ಲಾಂಗ್ ಒಂದು ಎಪಿಸೋಡ್ ಮಾಡ್ಬೋದಾ? ಒಂದು 100 ಎಪಿಸೋಡ್ ಮಾಡ್ಬೋದೇನೋ ಅಲ್ವಾ? ಹೌದು. ಒಳ್ಳೆ ಒಂದು ಪಾಡ್ಕಾಸ್ಟ್ ಮಾಡ್ಬಿಡೋಣ ಸುಮ್ಮನೆ ಫುಲ್ ಸ್ಟೋರಿ ನಮ್ಮ ಸ್ಟೋರಿನ ಬೇರೆಯವ್ರಿಗೆ ಆ ಥರ ಎಲ್ಲ ಮಾಡೋಕ್ಕಾಗುತ್ತಾ? ನಮಗೆ ಹೋಗ್ಲಿ. ಬೇರೆ ಯಾರ್ಯಾರ್ದು ಸ್ಟೋರಿ ನೋಡ್ತಾರೆ, ನಮ್ದು ನೋಡಲ್ವಾ? ಒಳ್ಳೆ ಪಾಡ್ಕಾಸ್ಟ್ ಮಾಡ್ಬಿಡೋಣ ನೋಡು. ನೀಟಾಗಿ ಸೆಟಪ್ ಎಲ್ಲ ಮಾಡ್ಬಿಟ್ಟು ಪಾಡ್ಕಾಸ್ಟ್ ಮಾಡ್ಬಿಟ್ರೆ ಮಸ್ತಾಗಿರುತ್ತೆ. ಏನಂತೀಯ? ತಂದೆ ಇಲ್ಲದೆ ಇರೋರು ಎಷ್ಟು ಜನ ಇಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಇನ್ನೂ ನಮ್ಮದು ಸ್ಟೋರಿ ಇದೆ, ಹೇಳ್ತೀನಿ. ಇನ್ನು ಮುಂದೆ ಅವ್ರ ಸ್ಟೋರಿ ಇನ್ನೂ ಕಂಟಿನ್ಯೂ ಆಗ್ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಂಟಿನ್ಯೂ ಮಾಡ್ತಾರೆ ಸ್ಟೋರಿನ. ಇದು ಕತೆ ಅಲ್ಲ, ನಿಜವಾಗ್ಲೂ ನಂದು ನಡೆದಿರೋದು ವಿಷಯ. ಅದನ್ನು ಮಾತ್ರ ಹೇಳ್ತಾ ಇದ್ದೆ, ನನಗೆ ಯಾವ ಕತೆನೂ ಕಟ್ತಾ ಇಲ್ಲ. ಅಂದ್ರೆ ಆಮೇಲೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದಾರೆ ಅಂತ ಅನ್ಕೋಬೇಡಿ. ನಿಜ ನಡೆದಿರೋದು. ನಮ್ಗೆ ಪರಿಚಯ ಇರೋರಿಗೆ ಎಲ್ಲರಿಗೂ ಗೊತ್ತು ನಮ್ದು ಯಾವ ತರ ಇತ್ತು ಪರಿಸ್ಥಿತಿ ಅಂತ. ಯಾರ ಹತ್ರನೂ ಈ ತರ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಅವರು. ಸೊ ನೋಡೋಣ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವತ್ತೂ ಯಾರ ಹತ್ರನೂ ಯಾವ್ದು ವಿಷಯ ನನ್ನ ಮಕ್ಳ ಹತ್ರ ಈಗೀಗ ಹೇಳ್ತಾ ಇದ್ದೀನಿ, ಯಾವಾಗೂ ಹೇಳೇ ಇಲ್ಲ. ಯಾಕೆಂದ್ರೆ ಅವರು ಕಲ್ತ್ಕೊಳ್ಳಿ, ನಮ್ಮಿಂದ ಈ ತರ ನಮಗೂ ಆಗಿದೆ, ನೀವಾದ್ರೂ ಹುಷಾರಾಗಿ ಯಾವ ತರ ಇರಬೇಕು ಅನ್ನೋದು ಒಂದು ಇತ್ತಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಆ ವಿಷಯನ ನಿಮ್ಮ ಹತ್ರ ನಾನು ತಿಳಿಸ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಚ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಮಗೆಲ್ಲ ಅವಾಗ ಬೋಂಡ ನೆನಪು ಅಂದರೆ ಸ್ಕೂಲ್ಗೆ ಹೋಗುವಾಗ ನಂದೊಂದು ಇನ್ಸಿಡೆಂಟ್ ಹೇಳಾಗ, ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಿಂಗೆ ಬಜ್ಜಿ ಮಾಡ್ತಾಯಿದ್ರು. ಬಜ್ಜಿ ಮಾಡುವಾಗ ತೀರಾ ಮಳೆ, ಸಿಕ್ಕಾಪಟ್ಟೆ ಮಳೆ ಇತ್ತು ಆಯಿತಾ. ಸಿಕ್ಕಾಪಟ್ಟೆ ಮಳೆ ಇದ್ದಾಗ ಅಲ್ಲಿ ಬಜ್ಜಿ ಮಾರ್ತಾಯಿದ್ರು. ಅದು ಬೋಡ ಅಂಗಡಿ ಅಂತ ಕರಿತಾಯಿದ್ದು. ಅಂಗಡಿ ಪಕ್ಕದಲ್ಲಿ ಅಂಕಲ್ ಸ್ವಲ್ಪ ಬೋರ್ಡ್ಗಿದ್ರು, ಅದಕ್ಕೆ ಬೋಡ ಅಂಗಡಿ ಅಂತ ಇದ್ವಿ. ಸೊ ಅಲ್ಲಿ ಬಜ್ಜಿ ತರಕ್ಕೆ ಹೋಗಿದ್ದೆವು. ಸಿಕ್ಕಾಪಟ್ಟೆ ಮಳೆ ಗೈಸ್. ಮಳೆಯಲ್ಲಿ ಅಲ್ಲಿ ಬಜ್ಜಿ ಮಾತ್ರ ಸೂಪರಾಗಿ ಹಾಕೋರು. ನಮ್ಗೆ ಅವಾಗ ಇಷ್ಟ ಆಗಿದೆ ಅದು ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬೋಂಡ. ಆಲೂಗಡ್ಡೆ ಬೋಂಡ ಅಂತೂ ಸಿಕ್ಕಾಪಟ್ಟೆ ತಿಂತಾಯಿದ್ದೆ. ಆ ಟೈಮಲ್ಲಿ ಏನಾಯಿತು, ಬಜ್ಜಿ ತೊಗೊಂಡು ಬರೋ ಟೈಮಲ್ಲಿ ಆ ಸ್ಲೋಪ್ ಮಾಡಿರ್ತಾರೆ ಮೆಟ್ಲಿಗೆ, ಸ್ಲೋಪು. ಆ ಸ್ಲೋಪಿಗೆ ಬಿದ್ಬಿಟ್ಟು ಬುಲ್ಡೆ ಹೊಡ್ಕೊಂಬಿಟ್ಟಿದ್ದೀನಿ. ನಂಗೆ ಗೊತ್ತೇ ಇಲ್ಲ, ಹಿಂದೆ ಫುಲ್ಲು ಬ್ಲೀಡ್ ಆಗ್ತಾಯಿದೆ. ಅದು ಸೆನ್ಸೇ ಇಲ್ಲ ನನಗೆ. ಆ ಮಳೇಲಿ ಏನಂದರೆ, ಮಳೇಲಿ ನೆನ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹಿಂದೆ ನೋಡಿದ್ರೆ ಬೆನ್ನು ಫುಲ್ಲು ಬ್ಲಡ್ ಆಗಿಬಿಟ್ಟಿದೆ. ಸೊ ಇದು ನಂದು ಬಜ್ಜಿ ಸ್ಟೋರಿ. ಬಜ್ಜಿ ತಗೊಳಕ್ಕೆ ಹೋಗಿ ಬುಲ್ಡೆ ಹೊಡೆದಾಕೊಂಡ ಪ್ರಶಾಂತ. ಹಾಂ, ಕೊತ್ತಂಬರಿ ಸೊಪ್ಪ. ಸಣ್ಣಕ್ಕೆ ಹಚ್ಕೊಳ್ಳೋದು. ಇನ್ನೊಂದು ನನಗೆ ಇವಾಗ ನೆನಪಾಯಿತು. ಏನು ನೆನಪಾಯಿತು? ನಮ್ಮಪ್ಪ ನನಗೆ ಒಂದು 6 ವರ್ಷ 5 ವರ್ಷ ಆ ಟೈಮಲ್ಲಿ ಟೀ ಥರ ಕಳಿಸೋರು. ಟೀ ಥರ ಕಳಿಸೋದಾಗ ಇವಾಗ ನಾನು ಅವಾಗ ಅಲ್ಲ ಪೆಟ್ಟನ ಪಾಪ ನಾಯಿ ಅಂತ ಕರಿತಾ ಇದ್ದೆ, ಇವಾಗ ಪೆಟ್ಟು ಅಂತ ಹೇಳ್ತೀನಿ. ಏನು ಮಾಡಿದ್ರು, ಅಟ್ಟಿಸ್ಕೊಂಡು ಬಂತು. ಬಿಸಿ ಟೀ ಹಾಕಿ ಕೆಳಗಡೆ ಬಿದ್ದು ಅದು ನನ್ನ ಮೇಲೆ ಚೆಲ್ಲಿ, ಇಲ್ಲಿ ಇನ್ನೂ ನೋಡಿ ಮಾರ್ಕ್ ಇದೆ, ಇದು ಕಟ್ಟಾಗಿ ಹೋಗಿತ್ತು ಆ ವಯಸ್ಸಲ್ಲೇ. 4 ಗಂಟೆ ರಾತ್ರಿ ಕಳ್ಸೋರು. ಎಷ್ಟು ದೂರ ಇರೋದು ಗೊತ್ತಾ? ಒಂದು ಏರಿಯಾನ ದಾಟ್ಕೊಂಡು ಹೋಗ್ಬೇಕು, ಅಷ್ಟು ದೂರ ಇರೋದು. ಆ ವಯಸ್ಸಲ್ಲಿ ಅಷ್ಟೊತ್ತಿಗೆ ಆ ಪೆಟ್ಟು ಓಡಿಸ್ಕೊಂಬಂದಿತ್ತು. ಬಿದ್ದೆದ್ದು ಬಂದು ಅವಾಗಲೂ ನನಗೆ ಒದೆ ಅಷ್ಟೊತ್ತಲ್ಲಿ. ಈಗ ಬಿದ್ದೆದ್ದು ಬಂದಿದ್ದೆಲ್ಲ ರಕ್ತ ಸುರಿತಾ ಇತ್ತಲ್ಲ ಅಂತ ನೆನಪು. ಇವಾಗ ನೀನು ಬೋಂಡ ಕತೆ ಹೇಳಿದ್ಮೇಲೆ ನನಗೆ ಇದು ನೆನಪಾಯಿತು. ನಾನು ಸ್ಟೋರಿ ಎಲ್ಲ ಕೇಳಿದ್ರೆ ಕಥೆಯಿಂದ ನೆನಪಾದ ಇನ್ನೊಂದು ಕತೆ. ಅವಾಗ ಆ ಥರ ಆಯಿತು. ನಮ್ಮಪ್ಪ ಅಂತೂ ಸಖತ್ ಹೊಡೆಯೋರು. ಏನು ಸಿಗುತ್ತೋ ಅದರಲ್ಲೇ ಹೊಡೆದ್ರೆ ರಕ್ತನೇ ಸುರಿಬೇಕು, ಆ ಥರ ಹೊಡೆಯೋರು. ಅಂದರೆ ಹೆಣ್ಮಕ್ಳು ಅಂತನಾ? ಹೆಣ್ಮಕ್ಳು ಅಂತ ಅಲ್ಲ, ನಮ್ಮ ಮನೇಲಿ 5 ಜನ ಮಕ್ಳಿಗೂ ಹಂಗೆ ಬೀಳೋದು. ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲನೂ ಇದ್ರು, ಎಲ್ಲರಿಗೂ ಹಂಗೆ. ನಮ್ಮ ಅಕ್ಕನಿಗೂ ಅಷ್ಟೇ ಒದೆ ಬೀಳೋದು. ಯಾವಾಗಲೂ ಎಲ್ಲರಿಗೂ ಒದೆ ಬೀಳೋದು. ಅವ್ರು ಕುಡಿತಾ ಇದ್ರ, ಕುಡಿದ್ಬಿಟ್ಟು ಬಂದರೆ ಅವ್ರ ಜ್ಞಾನನೇ. ಕುಡಿದೇ ಹೋದ್ರೂ 4 ಗಂಟೆ ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಸುಮ್ಮನೆ ಅಂತೂ ಇರಲ್ಲ, ಮಗನೇ ಇರ್ತಾ ಇರ್ತಾರೆ. ಅವ್ರಿಗೆ ನಾವು ಟೀ ತಂದು ತರಬೇಕಲ್ಲ, ಅದು ಚೆಲ್ಲೋಯ್ತಲ್ವಾ. ನನಗೆ ಏಟಾಗಿದ್ದು ಒಂದು ಕಡೆ ಇಲ್ಲ. ಅವ್ರು ಕೆಲಸ ಮಾಡೋ ಟೈಮನ್ನು ನಾವು ಕೆಡಿಸ್ಬಿಟ್ವಲ್ಲ ಅನ್ನೋದು ಅವ್ರಿಗೆ ಒಂದು ಕೋಪದಲ್ಲಿ
ನನಗೂ ಹೊಡೆದ್ರು. ಯಾವಾಗಲೂ ಹೊಡಿತಾರೆ ನಮ್ಮನ್ನ ಬಿಟ್ಟು ಹೋದರು. ನಾವೇ ಜೀವನಕ್ಕೆ ಕಟ್ಕೊಂಡು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಐತೆ. ಆ ವಯಸ್ಸಲ್ಲಿ ಎಷ್ಟು 9 ವರ್ಷದಿಂದ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಇವಾಗ ಒಂದು ನೆಮ್ಮದಿಯಾಗಿ ಇದ್ದೀನಿ. ನೀನು ಇದು ಈರುಳ್ಳಿ ಬೋಂಡ ಮಾಡುವ ವಿಧಾನ. ಮೊದಲಿಗೆ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿಯನ್ನ ಹಾಕೋಬೇಕು. ಅದಾದ್ಮೇಲೆ ಮೆಣಸಿನ್ಕಾಯಿ ಕೆಳಗಡೆ ಚೆಲ್ಬಿಡ್ಬೇಕು. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಎಷ್ಟು ಹಸಿಮೆಣಸಿನ್ಕಾಯಿ ಎಷ್ಟು, ಈರುಳ್ಳಿ ಎಷ್ಟು, ಅದೆಲ್ಲ ಏನು ಹೇಳ್ಬೇಡ. ತೋರಿಸಿದೆ ತಾನೇ. ಈರುಳ್ಳಿ ತೋರಿಸ್ದೆ, ಹಸಿಮೆಣಸಿನ್ಕಾಯಿ ತೋರಿಸ್ದ ಎಷ್ಟು, ಒಂದ್ 8 ಪೀಸ. ಕೊತ್ಮೀರಿ ತೋರಿಸ್ತಲ್ಲ ಎಷ್ಟು, ಒಂದ್ ಇಡಿನಾ? ಅರ್ಧ ಇಡಿ. ಈಗ ಈರುಳ್ಳಿ ಬೋಂಡವನ್ನು ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ. ಮೊದಲಿಗೆ ಈರುಳ್ಳಿ, 8 ಪೀಸಿನಷ್ಟು ಮೆಣಸಿನ್ಕಾಯಿ, ಹಸಿಮೆಣಸಿನಕಾಯಿ ಮತ್ತು 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈಗ ಕಡಲೆ ಹಸಿಟ್ಟು ಹಾಕ್ತಾ ಇದ್ದೀನಿ. ಎಷ್ಟು ಸ್ಪೂನು? ಒಂದು 105 ಗ್ರಾಮ್ ಹಾಕ್ತಾ ಇದ್ದೀನಿ. ಸ್ಪೂನ್ ಹೇಳು. 105 ಗ್ರಾಮ್ ಏನು ಎಲ್ಲ ಲೆಕ್ಕ ಇಟ್ಕೊಂಡು ಹಾಕಕ್ಕಾಗುತ್ತಾ? 10 ಸ್ಪೂನ್ ಹಾಕ್ತಾ ಇದ್ದೀನಿ. 10 ಸ್ಪೂನಿನಷ್ಟು ಕಡಲೆ ಹಿಟ್ಟು. ಈ ಕಾನ್ವರ್ಸೇಷನ್ ಯಾವ್ದ್ರಲ್ಲಿ ಬರ್ತಾ ಇತ್ತು ಹೇಳ್ರಿ? ಈ ಅಡುಗೆ ಮಾಡ್ತಾ ಇದ್ರು ಗೊತ್ತಾ, ಅಂದರೆ ಬೊಂಬಾಟ್ ಭೋಜನ ಅದರಲ್ಲೆಲ್ಲ ಒಬ್ಬರು ಹೇಳೋರು, ಯಾರೋ ಅದರಲ್ಲಿ ಹೇಳೋರು, ಸಕ್ಕದಾಗಿ ಹೇಳೋರು. ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಈ ಥರ. ಅಕ್ಕಿ ಹಸಿಟ್ಟು 10 ಸ್ಪೂನಿನ ಅಕ್ಕಿ ಹಸಿಟ್ಟು ಒಂದು 2 ಸ್ಪೂನ್. 2 ಸ್ಪೂನ್ ಅಕ್ಕಿ ಹಸಿಟ್ಟ, 10 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನು ಸ್ವಲ್ಪ ಮಿಮಿಕ್ ಚೆನ್ನಾಗಿ ಮಾಡ್ತೀನಿ. ಅಂದರೆ ಈ ಫಿಲಮ್ ಆ್ಯಕ್ಟರ್ಗಳದೆಲ್ಲ ಮಿಮಿಕ್ ಬರಲ್ಲ. ನಮ್ಮ ಕ್ರಿಕೆಟ್ ಆಡುವಾಗ ಒಂದಷ್ಟು ಜನ ಇದ್ದಾರೆ. ಈ ಪ್ರಶಾಂತ್ ಅಂತ ಇದ್ದಾರೆ, ಒಬ್ಬರು ಸಕ್ಕದಾಗಿದ್ದಾರೆ ಅವರು. ಅವ್ರದ್ದಂತೂ ಪಕ್ಕ ಮಿಮಿಕ್ ಮಾಡ್ತೀನಿ. ಒಂದಿನ ಅವ್ರ ಜೊತೆನೇ ನಿಂತ್ಕೊಂಡು ಮಿಮಿಕ್ ಮಾಡ್ತೀನಿ ನೋಡಿ. ಒಂದಿನ ಅವ್ರ ಜೊತೆ ನಿಂತ್ಕೊಂಡು ಮಿಮಿಕ್ ಮಾಡ್ತೀನಿ, ನೋಡೋಣ ಹೆಂಗ್ ಬರುತ್ತೆ. ಅಡುಗೆ ಸೋಡಾ ಹಾಕೊಳ್ಳೋಣ. ಗರಿಯಾಗಿ ಬರಬೇಕಲ್ಲ, ಸಾಫ್ಟಾಗಿ ಬರಬೇಕಲ್ಲ. ಸೋಡಾ ಹಾಕಿದ್ರೆ ಹೊಟ್ಟೆ ಉಬ್ಬಲ್ವಾ? ಅಷ್ಟು ಹಾಕಲ್ಲ, ಬೋಂಡ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಲ್ಲ. ಬೋಂಡ ತಿಂದು ನಾವು ಬೋಂಡ ಥರ ಆಗ್ಬಿಡ್ಲಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪು. ಖಾರ ಹಾಕಿದ್ದೀವಲ್ಲ ಹಸಿಮೆಣಸಿನ್ಕಾಯಿ, ಅದೇ ಖಾರ. ನೀರು ಜಾಸ್ತಿ ಹಾಕೋಬಾರ್ದು, ಈರುಳ್ಳಿಲೇ ನೀರು ಬಿಟ್ಕೊಳುತ್ತಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೊಳ್ಳೋದು ಸ್ವಲ್ಪ, ಎಷ್ಟು ಬೇಕಷ್ಟು ಆಗ. ತುಂಬ ನೀರು ಹಾಕೊಂಡ್ರೆ ಈರುಳ್ಳಿನೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತಲ್ಲಿ. ಗೈಸ್ ಬೋಂಡ ಕಲಸಿದೆ. ಬೋಂಡಕ್ಕೆ ನೋಡ್ರಿ ಮಸ್ತಾಗಿದೆ. ಚಟ್ನಿಗೆ ಗೈಸ್ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಎಲ್ಲಿ ಕಾಣ್ತಾನೆ ಇಲ್ಲ? ಇದೇನಿದು ಕಾಣ್ತಾ ಇದ್ದಾ? ಬೆಳ್ಳುಳ್ಳಿನಾ? ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಆಮೇಲೆ ಹುರ್ಗಡ್ಲೆ ಇಷ್ಟು ಹಾಕಿ ಒಂಚೂರು ಉಪ್ಪು ಹಾಕಿ ರುಬ್ಬಿಟ್ರೆ ಚಟ್ನಿ ರೆಡಿ. ಕೊತ್ತಂಬರಿ ಹಾಕ್ಬೇಕಲ್ವ? ಪರವಾಗಿಲ್ಲ ಕಣ, ಪರವಾಗಿಲ್ಲ. ನೀನು ಕಲ್ತ್ಕೊಂಡ್ಬಿಟ್ಟೆ. ಏನು ಗೊತ್ತಾ, ಅಡುಗೆದು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ, ಕ್ಯಾಮ್ರಾ ಹಿಡ್ಕೊಂಡಿರ್ತೀನಿ, ಆರಾಮಾಗಿ ಗೊತ್ತಾಯ್ತದೆ. ಹಾಂ, ನೀನು ಕ್ಯಾಮ್ರಾ ಹಿಡ್ಕೊಂಡ್ರೆ ನೀನು ಅದೇ ಸೈಡಲ್ಲಿ ನಿಂತ್ಕೊಂಡು ಹೇಳ್ತಾ ಇರಬೇಕು, ನಾನು ಮಾಡ್ತಾ ಇರ್ತೀನಿ. ಹಾಂ, ಓಕೆ ಗಾಯ್ಸ್, ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಾಡಕ್ಕೆ ರೆಡಿ ಇದೆ ಈಗ. ಒಂದೊಂದು ಸಲ ಇವರು ಹೆಂಗ್ ಗೊತ್ತಾ ಮಾತಾಡೋದ, ಹಿಂಗೆ ಬರೋದು ಗೈಸ್ ಇವ್ರ ವಾಯ್ಸ್. ಒಂದೊಂದ್ಸಲ ತೀರಾ ಎಕ್ಸೈಟ್ಮೆಂಟ್ ಆಯ್ತಾರ ಗೊತ್ತಾ, ಅವಾಗ ಬರೋ ವಾಯ್ಸೇ ಅದು. ಚಿಕ್ಕ ಮಕ್ಕಳು ಮಾತಾಡ್ತಾ ಇಲ್ಲೇ ಗೊತ್ತಾಯ್ತಲ್ಲ, ನನ್ನ ವಾಯ್ಸ್ ಹೆಂಗೈತೆ ಅಂತ ಇಲ್ಲೇ ಬಂದ್ಬಿಡ್ತ ನೋಡಿ. ಅದನ್ನ ಯಾಕೆ ಇನ್ನೊಂದ್ಸತಿ ಕೇಳ್ಬೇಕು ನಿಂಗೆ? ಏನ್ ಕೆಲಸ? ಎಣ್ಣೆಗೆ ಉಂಡೆ ಬೋಂಡ ಬಿಟ್ಕೊಳ್ಳೋಣ. ಉಂಡೆ ಬೋಂಡ ರೆಡಿ ಇದೆ. ಗರಿ ಆದ ಬೋಂಡ. ಮಸಾಲೆ ಟೊಮೆಟೊ ಬಾತ್ ರೆಡಿ ಆಗಿದೆ.
ಒಳ್ಳೆ ಗಮ್ ಅಂತ ಇದೆ. ಮಸಾಲ ಚಿತ್ರಾನ್ನ ಮೆತ್ತಗೆ ಮಾಡ, ಅನ್ನ ಹೊಡಿಯಲ್ವಾ? ಹೊಡಿಯಲ್ಲ. ರೆಡಿ ಆಗಿದೆ ಪ್ಲೇಟಿಂಗು. ನೋಡಿ ಮಾಡಿ ನಮ್ಮ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋದಿದೆ, ಒಳ್ಳೊಳ್ಳೆ ಡಿಶಸ್ ಕೂಡ ಬರೋದಿದೆ. ಇನ್ನು ಬೇಜಾನ್ ಡಿಶಸ್ ಇದೆ, ನಾನ್ ವೆಜ್ ಅಲ್ಲಿದೆ, ವೆಜ್ ಅಲ್ಲಿದೆ, ಹಂಗೆ ಫಿಶ್ ಅಲ್ಲೂ ಇದೆ. ಆಮೇಲೆ ಇನ್ನೊಂದು ವಿಷಯ, ಕಮೆಂಟ್ ಅಲ್ಲಿ ಪ್ರಕಾಶ್ ಅನ್ನೋರು ತಿಳಿಸಿದ್ರು ದಯವಿಟ್ಟು ಫಿಶ್ ಕರಿ ಟ್ರೈ ಮಾಡಿ ಅಂತ. ಅದನ್ನ ಒಂದಿನ ಟ್ರೈ ಮಾಡ್ತೀವಿ. ಫಿಶ್ ಕರಿನ ಸಮ್ ಡಿಶಸ್ ಒಟ್ನಲ್ಲಿ ಫಿಶ್ ಅಲ್ಲಿ ಆ ಡಿಶ್ ನ ಹೇಳಿದ್ದಾರೆ, ಅದನ್ನು ಟ್ರೈ ಮಾಡ್ತೀವಿ. ಟ್ರೈ ಮಾಡಿ ನಿಮ್ಗೆ ಆ ವಿಡಿಯೋನ ಹೆಂಗ್ ಮಾಡೋದು ಅಂತ, ಡಿಶ್ ನ ಹೆಂಗ್ ಮಾಡೋದು ಅಂತಾನು ತಿಳಿಸ್ಕೊಡ್ತೀವಿ. ಓಕೆ, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.